ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಈ ಬಿಸಿಲುಗಾಲದಲ್ಲಿ ಮಜ್ಜಿಗೆ ಬೇಕೇ ಬೇಕು. ಯಾಕಂದರೆ ಡಿಹೈಡ್ರೇಟ್ ಆಗಬಾರ್ದು, ಯಾವಾಗಲೂ ಹೈಡ್ರೇಟ್ ಆಗಿರಬೇಕು. ಅಂದರೆ ನೀರಿನ ಅಂಶ ಮೈಯಲ್ಲಿರಬೇಕು, ಇಲ್ಲಾಂದರೆ ಸುಸ್ತಾಗೋದು ಈ ಥರ ಎಲ್ಲ ಆಗುತ್ತೆ. ಅಂದರೆ ನೀರು ಹೆಚ್ಚಾಗಿ ಕುಡಿಲೇಬೇಕು ಈ ಬೇಸಿಗೆಲಂತೂ. ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಖಾರ ಬೇಕು ಅನ್ನೋರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಅಂದವರು ಸಾಕು 1 ಇಂಚು ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 5ರಿಂದ 6 ಎಲೆ ಕರಿಬೇವಿನ ಸೊಪ್ಪು ತರದು ಹಾಕ್ಕೊಂಡಿದ್ದೀನಿ. ನಾನು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಒಂದು ದಬ್ಬರಿಗೆ ಮಳ್ಳಾಕ್ಕೋಬೇಕು. ಮಳ್ಳಾಕ್ಕೊಂಡಾದ್ಮೇಲೆ ಮಾಮೂಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು ಮುಂಚೆನೇ ಹಾಕ್ಕೊಂಡಿದ್ದೆ ಮಿಕ್ಸಿಗೆ ಹಾಕ್ಕೊಳೋದ್ರಿಂದ. ಇದನ್ನು ಲೋಟಕ್ಕೆ ಹಾಕ್ಕೊಂಡು ದೊಡ್ಡೋರಿಗೆ 1 ಲೋಟ ಕೊಡ್ಬೋದು, ಚಿಕ್ಕ ಮಕ್ಳಿಗಾದರೆ ಒಂದು ಚಿಕ್ಕ ಲೋಟದಲ್ಲಿ ಕೊಡ್ಬೋದು. ನಾನು ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೊಡ್ತೀನಿ. ನಾವು